ಹಾಯ್ ಎಲ್ರಿಗೂ, ಹೇಗಿದ್ದೀರಲ್ಲ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನೋಡಿ, ಟೊಮೊಟೊ ಹಾಕೋಕ್ಕೆ ಅಂತ ತರಿಸಿದ್ದು ಎಷ್ಟು ಚೆನ್ನಾಗಿದೆ. ನಾವು ಹೇಗೆ ಬೆಂಡ್ ಮಾಡ್ತೀವಿ ಆಗ ಬೆಂಡ್ ಆಗುತ್ತೆ. ತುಂಬ ಇಷ್ಟ ಆಯ್ತು ನನಗಂತೂ. ನಿಮಗೂ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಇಲ್ಲ ನಾನು ಹಾಕಿರ್ತೀನಿ ಲಿಂಕ್ನ, ನೀವು ಹೋಗಿ ಬೈ ಮಾಡ್ಬೋದು. ಸೊ ಈಗ ನಾನು ತಿಳಿ ಸಾರು ಮಾಡೋಣ. ಒಂದು ಅರ್ಜೆಂಟಿಗೆ ತಿಳಿ ಸಾರು ತುಂಬ ಚೆನ್ನಾಗಿ ಬರುತ್ತೆ. ನಾನು ಎಲ್ಲಾದರೂ ಆಚೆ ಹೋಗಿದ್ರೆ ಅಥವಾ ಏನಾದರೂ ಒಂದು 10 ನಿಮಿಷ ಅಷ್ಟೇ ಟೈಮ್ ಇದೆ, ಸಾಂಬಾರು ಮಾಡೋಕ್ಕೆ ಟೈಮೇ ಇಲ್ಲ ಅಂದಾಗ ಇದನ್ನು ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ. ಒಂದೆರಡು ಟೊಮೊಟೊ ಹೆಚ್ಚಿ ರುಬ್ಬಕ್ಕೆ ಹಾಕ್ಕೊತೀನಿ. ಅದಕ್ಕೆ ಸ್ವಲ್ಪ ಅರಶಿನ ಪೌಡ್ರು, ಚಿಲ್ಲಿ ಪೌಡ್ರು, ಹಾಗೆ ಸ್ವಲ್ಪ ಜೀರಿಗೆ, ಮೆಣಸು, ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ರುಬ್ಕೋತೀನಿ. ಆಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಟೊಮೊಟೊನ ಒಂದು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರ್ತೀನಿ ಒಗ್ಗರಣೆಗೆ. ಅದು ಚೆನ್ನಾಗಿ ಮಾಗಿದ ಮೇಲೆ ರುಬ್ಬಿಟ್ಕೊಂಡಿರೋ ಅಂಥ ಮಿಶ್ರಣನ ಅದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಯೋವರೆಗೂ ಬಿಟ್ಟು, ನಮ್ಗೆ ಅದಕ್ಕೆ ಬೇಕಾ ಅದಕ್ಕೆ ನೀರು ಹಾಕ್ಕೊತೀನಿ. ಅದ್ರ ಮೇಲೆ ಸ್ವಲ್ಪ ನಾನು ಇದು ಹಾಕ್ಕೊತೀನಿ, ಬೆಲ್ಲ ಪ್ಲಸ್ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಎಷ್ಟು ಅದಕ್ಕೆ ಬೇಕೋ ಅಷ್ಟು ಅದಕ್ಕೆ ನಾನು ರೆಡಿ ಮಾಡ್ಕೊತೀನಿ. ನಿಮಗೆ ಬೇಕಿದ್ದರೆ ಬೆಳ್ಳುಳ್ಳಿ ಹಾಕ್ಕೋಬೋದು, ಕೆಲವರು ಬೆಳ್ಳುಳ್ಳಿ ಹಾಕಲ್ಲ, ನಾನು ಹಾಕ್ತೀನಿ. ಸೊ ಹಾಕ್ತೀರ ಮಾಡೋರು ಮಾಡ್ಕೋಬೋದು ಬೆಳ್ಳುಳ್ಳಿ ಇಲ್ದಿರ. ಸೊ ನಾವು ಎಷ್ಟು ಪಟ್ಟಂತ ಬೇಗ ರೆಡಿ ಆಯಿತು ನೋಡಿ, ಎಷ್ಟು ಚೆನ್ನಾಗಿ. ನನಗಂತೂ ತುಂಬ ಇಷ್ಟ ಈ ಸಾಂಬಾರು, ಚೆನ್ನಾಗಿರುತ್ತೆ ಬಿಸಿ ರೈಸ್ಗೆ ತಿನ್ನೋಕ್ಕೆ. ಸೊ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಒಗ್ಗರಣೆಗೆ ನೀವು ನಿಮ್ಮ ಮನೇಲಿ ಇರೋ ಬ್ಯಾಡಗಿ ಮೆಣಸಿನ್ಕಾಯಿನೇ ಹಾಕ್ಕೋಬೋದು. ನಾನು ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡಲ್ಲ, ಯಾಕಂದರೆ ನನಗೆ ಎಕ್ಸ್ಪೆಷಲಿ ನನಗೆ ಎದೆ ಉರಿ ಬರುತ್ತೆ ಹಸಿರು ಮೆಣಸಿನ್ಕಾಯಿ ತಿಂದರೆ. ನಮ್ಮ ಹಸ್ಬೆಂಡ್ ಮೊದಲು ಜಾಸ್ತಿ ತಿನ್ನೋರು, ಈಗ ಅವರು ಕಮ್ಮಿ ಮಾಡಿದ್ದಾರೆ, ತಿನ್ನಲ್ಲ ಅವರು ಈಗ. ಸೊ ಹಂಗಾಗಿ ಹಸಿರು ಮೆಣಸಿನ್ಕಾಯಿ ಹಾಕಿಲ್ಲ, ಬರೀ ಒಣಮೆಣ್ಸಿನ್ಕಾಯಿ ಹಾಕಿ ರೆಡಿ ಮಾಡಿದೆ ಗೈಸ್. ಸ್ವಲ್ಪ ಹಿಂಗು ಬೇಕಾದರೆ ನೀವು ಹಾಕ್ಕೋಬೋದು, ನಾನು ಹಾಕಿದ್ದೀನಿ ಸ್ವಲ್ಪ ಜೀರ್ಣ ಚೆನ್ನಾಗಾಗುತ್ತೆ ಅಂಥೇಳಿ. ಈಗ ತಿಳಿ ಸಾರು ರೆಡಿ ಆಯಿತು. ನಮ್ಮ ಹಸ್ಬೆಂಡು ಬರೋಷ್ಟರಲ್ಲೆಲ್ಲ ರೆಡಿ ಮಾಡಬೇಕು. ನಂದು ಯಾವಾಗ್ಲೂ 7 ಗಂಟೆಗೆ ಊಟ ಆಗುತ್ತೆ. ನಮ್ಮ ಅತ್ತೆ ಮಾವ ಬಂದಾಗ ಸ್ವಲ್ಪ ನಾನು ಬಿಟ್ಬಿಟ್ಟಿದ್ದೆ 7 o'clock ತಿನ್ನೋದು, ಯಾಕಂದರೆ ಅವ್ರಿಗೂ ಅಡುಗೆ ಮಾಡಿ ನಮ್ಮ ಹಸ್ಬೆಂಡ್ ಬಂದಾಗ್ಲೂ ಅವ್ರಿಗೂ ಬಿಸಿದು ಮಾಡೋಕ್ಕೆ ಸರಿ ಹೋಗಲ್ಲ. ಅವ್ರು ಹೋಗೋವ್ರಿಗೂ ಒಂದೇ ಟೈಮಿಂಗ್ಸ್ ಮಾಡ್ಕೊಳ್ಳೋಣ, ಆಮೇಲೆ ಅವ್ರು ಹೋದ್ಮೇಲೆ ಟೈಮಿಂಗ್ಸ್ ಚೇಂಜ್ ಮಾಡ್ಕೊಂಡ್ರಾಯ್ತು ಅಂತ. ಒಂದಿನ ಏನೋ ತಿಂದೆ ಅಷ್ಟೇ, ಆಮೇಲೆ ಆಗಲಿಲ್ಲ. ಸೊ ಹಂಗಾಗಿ ಅವ್ರ ಜೊತೆನೇ ಊಟ ಮಾಡ್ತಾಯಿದ್ದೆ. ಅವ್ರು ಹೋದ್ಮೇಲೆ ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ 7 o'clock. ನಮ್ಮ ಮನೇಲಿ ಏನು ಮಾಡ್ತಾರೆ ಅಂದರೆ, ನಮ್ಮ ಹಸ್ಬೆಂಡು ಕೆಲಸದಿಂದ ಒಂದೊಂದು ಸಲ ಬೇಗ ಬಂದಾಗ ಏನಾದರೂ ಎಲ್ಲರೂ ಹೋಗಬೇಕು ಬಾ ಅಂತ ಆ ಟೈಮಿಂಗ್ಸ್ ಆಚೆ ಕರ್ಕೊಂಡು ಹೋಗ್ಬಿಡ್ತಾರೆ. ಆವಾಗ ನಂದು ಊಟದ ಟೈಮಿಂಗ್ಸೇ ಆಗೋಗಿರುತ್ತೆ. ಊಟ ಮಾಡೋ ಟೈಮಿಂಗ್ಸು ಬಿಟ್ಟು ಮನೆಗೆ ಆಚೆ ಇರ್ತೀವಿ, ಆಮೇಲೆ 8:30ಗೆ ಮನೆ ಕರ್ಕೊಬರ್ತಾರೆ. ಆವಾಗ ನೋಡಿದ್ರೆ ಒಂದೇ ಟೈಮ್ ಆಗೋಗಿರುತ್ತೆ. ಜಾಸ್ತಿ ಹಂಗೆ ಆಗ್ತಿದೆ ಈ ನಡುವೆ. ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಆಲ್ಮೋಸ್ಟು ಟ್ರೈ ಮಾಡ್ತೀನಿ 7 o'clock ತಿನ್ನೋಕ್ಕೆ. ಮುದ್ದೆ ಸ್ವಲ್ಪ ರೈಸ್ ಅಷ್ಟೇ, ಆಮೇಲೆ ಸೇರಲ್ಲ ಜಾಸ್ತಿ ನನಗೇನು. ಸೊ ನೀವು ಅದೇ ಥರ ಅಭ್ಯಾಸ ಮಾಡ್ಕೊಳ್ಳಿ, ನಿಮಗೂ ಆರೋಗ್ಯ ಚೆನ್ನಾಗಿರುತ್ತೆ. ಅದರಲ್ಲೂ ಶುಗರ್ ಇರೋರು ಈ ಥರ ಒಂದು ಬೇಗ ತಿನ್ನೋದು ರೂಢಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಡಾಕ್ಟ್ರ್ ಹೇಳ್ತಾರೆ. ಸೊ ನಾನು ಒಬ್ಬಳು ನಮ್ಮ ಮನೇಲಿ ಆ ಥರ ಟೈಮಿಂಗ್ಸ್ ಅಷ್ಟೇ. ನಮ್ಮ ಹಸ್ಬೆಂಡು ಆ ಟೈಮಿಂಗ್ಸಿಗೆ ಆಗಲ್ಲ ಅವ್ರಿಗೆ, ಯಾಕಂದರೆ ಅವರು ಡ್ಯೂಟಿಗೆ ಹೋಗೋರಲ್ವ. ಸೊ ಹಂಗಾಗಿ ಆಗಲ್ಲ. ವಯಸ್ಸಾಗಿರೋರು, ಶುಗರ್ ಇರೋರು ಟ್ರೈ ಮಾಡ್ಬೋದು, ಅವ್ರಿಗೆ ಹೊಟ್ಟೆ ಹಸ್ವಾಗುತ್ತೆ. ಆಮೇಲೆ 9 ಗಂಟೆ ಮೇಲೆ ಏನಾದರೂ ಸ್ವಲ್ಪ ಫ್ರೂಟ್ಸು ಅಥವಾ ಅದು ಏನಾದರೂ ಹಸಿ ತರಕಾರಿ ಆ ಥರ ತಿಂದು ಮಲಗೋ ಥರ ರೂಢಿ ಮಾಡ್ಕೋಬೋದು ಅವ್ರು ಮಾಡ್ಕೊಳಂಗಿದ್ರೆ. ಇಲ್ಲಾಂದರೆ ಅವ್ರಿಗೆ ಆಗಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ನನ್ನ ಅಭ್ಯಾಸ ಇದಾಗಿರುತ್ತೆ ಅಷ್ಟೇ ಗೈಸ್. ಬೆಣ್ಣೆನ ಒಂದು ತಿಂಗಳಿಂದ ಎತ್ತಿಟ್ಟಿದ್ದೆ ಗೈಸ್ ನಾನು, ತುಪ್ಪ ಮಾಡಬೇಕು ಅಂಥೇಳಿ. ಈಗ ಇದಾಗಿದ ತಕ್ಷಣ ತುಪ್ಪ ಮಾಡೋಣ, ಬೆಣ್ಣೆ ತೆಗೆದು ತುಪ್ಪ ಕಾಯಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಬರುತ್ತೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲೇ ನೀವು ನೋಡ್ಬೋದು. ಹಾಲು ಏನಾದರೂ ನೀವು ಪಾಕೆಟ್ ಹಾಲು ತರಿಸಿದ್ರೆ ವೇಸ್ಟ್ ಮಾಡಬೇಡಿ, ಕೆನೆನ ಬಿಸಾಕಬೇಡಿ. ನೀವು 1 ತಿಂಗಳವರೆಗೂ ಫ್ರಿಜ್ಜಲ್ಲಿ ಆರಾಮಾಗಿಡ್ಬೋದು, ಏನೂ ಕೆಡಲ್ಲ. ಅಂದರೆ ಹಂಗೆ ಡೈರೆಕ್ಟ್ ಕೆನೆ ಇಟ್ಟರೆ ಕೆಡುತ್ತೆ, ವಾಸನೆ ಬಂದಂಗೆ ಆಗುತ್ತೆ. ಅದ್ರ ಬದಲು ಸ್ವಲ್ಪ ಮೊಸರು ಹಾಕಿ ಎಪ್ಪಾಗೋ ಥರ ಹಾಕ್ಬಿಟ್ಟು ಆಮೇಲೆ ಎತ್ತಿಟ್ಕೊಳ್ಳಿ. ಅದು 1 ತಿಂಗಳಾದ್ರೂ ಏನೂ ಒಂದು ಸ್ವಲ್ಪನೂ ಸ್ಮೆಲ್ ಬರಲ್ಲ, ತುಂಬ ಚೆನ್ನಾಗಿರುತ್ತೆ. ಒಂಥರ ತಿನ್ನೋಕ್ಕೂ ನೀವು ತುಪ್ಪ ಮನೆಗೆ ಕಾಯಿಸ್ಕೊಂಡು ಊಟಕ್ಕೂ ಬಳಸ್ಕೋಬೋದು. ನಾನು ದೀಪಕ್ಕೆ ಬಳಸ್ತೀನಿ ಅಷ್ಟೇ ಗೈಸ್. ನೋಡಿ, ಈ ಪ್ಲಾಸ್ಟಿಕ್ ಬೌಲ್ ಇದೆಯಲ್ಲ, ಐಸ್ ಕ್ರೀಮ್ ಬಾಟಲು, ಇದರಲ್ಲಿ 3 ಬೌಲು ತೆಗ್ದಿಟ್ಟಿದ್ದೆ. 1 ತಿಂಗಳು ಹಾಲಲ್ಲಿ ನಮ್ಮ ಮನೇಲಿ ಇಷ್ಟು ಕೆನೆ ಬಂದಿತ್ತು. ಆ ಕೆನೆನ ಹಂಗೆ ಎತ್ತಿಟ್ಟಿದ್ದೆ. ಇವತ್ತು ಬೆಣ್ಣೆ ಮಾಡೋಣ ಅಂತ ಹೇಳ್ಬಿಟ್ಟು ಮಿಕ್ಸಿಗೆ ಹಾಕಿದೆ. ಎಲ್ಲ ಮಿಕ್ಸಿ ನೋಡಿ ಹೆಂಗಾಗಿದೆ, ಎಲ್ಲ ತೊಳಿಬೇಕು.
ಕೈ ಕೆಸರ ಆದರೆ ಬಾಯಿ ಮೊಸರು ಅಂತ ಹಂಗಾಗಿದೆ ಈಗ ನನ್ನ ಪರಿಸ್ಥಿತಿ. ಸೊ ಈಗ ಬೆಣ್ಣೆ ಕಟ್ತಾ ಇದ್ದೀನಿ. ಇದನ್ನು ನಾನು ಮೊದಲು ಮನೇಲಿ ತುಪ್ಪ ಕಾಯಿಸ್ತಿದ್ದೆ. ನಮ್ಮ ಹಸ್ಬೆಂಡ್ ತಿನ್ನೋರು. ಈಗೇನೋ ಅವ್ರು ನಂದಿನಿ ಬಿಟ್ಟರೆ ನನಗೆ ಯಾವುದೂ ಇಷ್ಟ ಆಗ್ತಿಲ್ಲ ಅಂತಾರೆ. ಸೊ ಹಂಗಾಗಿ ಅವ್ರಿಗೆ ರೆಡಿಮೇಡೇ ತರಿಸ್ಕೊಡ್ತೀನಿ. ಇದು ನಾನು ಮನೇಲಿ ಶುಕ್ರವಾರ ಮಂಗಳವಾರ ಕಾಮಾಕ್ಷಿ ದೀಪ ಅಂಟಿಸ್ತೀನಿ. ಸೊ ಅದಕ್ಕಾಗುತ್ತೆ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ಹಂಗೆ ಮಾಡ್ಕೊಳೋದು. ಇವಾಗ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡಬಾರ್ದಲ್ವಾ, ಕೆನೆ ಸುಮ್ಮನೆ ಬಿಸಾಕಿದ್ರೆ ವೇಸ್ಟ್ ಆಗುತ್ತೆ. ಸೊ ಹಿಂಗೆ ತೆಗ್ದಿಟ್ರೆ ಅಟ್ಲೀಸ್ಟ್ ಬೆಣ್ಣೆ ತೆಗೆದು ನಾವು ತುಪ್ಪ ಕಾಯಿಸ್ಕೋಬೋದು, ದೇವ್ರಿಗಾದರೂ ಹಚ್ಬೋದು. ಸೊ ಹಂಗಾಗಿ ಫುಲ್ಲಾಗಿತ್ತು, ಬಾಟ್ಲು ಫುಲ್ಲು. ಮೊನ್ನೆಯಿಂದನೂ ಮಾಡಬೇಕು ಅಂದ್ಕೊತಾ ಇದ್ದೆ. ಸೊ ಈಗ ಮಾಡ್ತಾ ಇದ್ದೀನಿ ಗೈಸ್. ನೋಡಿ ಎಷ್ಟು ಬಂದಿದೆ 3 ಬಾಟ್ಲಿಂದ. ತೋರಿಸ್ತೀನಿ ಎಲ್ಲ ಆದಮೇಲೆ ಎಷ್ಟು ತೆಗ್ದಿದ್ದೀನಿ ಅಂತೇಳ್ಬಿಟ್ಟು. ಒಂದು ಅರ್ಧ kg ಬರ್ಬೋದು ಬೆಣ್ಣೆ, ಗೊತ್ತಿಲ್ಲ ಎಷ್ಟು ಬರುತ್ತೆ ಅಂತ. ಸೊ ಆದಮೇಲೆ ತೋರಿಸ್ತೀನಿ, ವೆಯ್ಟ್ ಮಾಡಿ ಗೈಸ್. ನೋಡಿ ಒಂದು ½ kg ಎಷ್ಟು ಬಂದಿದೆ. ಈಗ ಕಾಯಕ್ಕಿಟ್ಟಿದ್ದೀನಿ ತುಪ್ಪ ಕಾಯಿಸೋಣ ಅಂಥೇಳಿ. ಸೊ ಕಾಯಿಸಿದ ಮೇಲೆ ಎಷ್ಟು ಬರುತ್ತೆ, ಈಗ ಅರ್ಧ kg ಅಷ್ಟಿದೆ. ಅರ್ಧ kgಗಿಂತ ಒಂದು ಸ್ವಲ್ಪ ಜಾಸ್ತಿನೇ ಇದೆ. ಕಾಯಿಸಿದ ಮೇಲೆ ತುಪ್ಪ ಎಷ್ಟಾಗುತ್ತೆ ನೋಡೋಣ ಗೈಸ್. ನಾನು ಆರೆಂಜ್ ಕಲರ್ ಪ್ಯಾಕೆಟ್ ಗೈಸ್ ಯೂಸ್ ಮಾಡೋದು, ಬೇರೆ ಯಾವುದು ನಾನು ಅಷ್ಟು ತರಲ್ಲ. ನಾನು ಮೊದಲಿಂದನೂ ಆರೆಂಜೇ ಜಾಸ್ತಿ. ಸೊ ಅದರಲ್ಲಿ ಇಷ್ಟು ಬೆಣ್ಣೆ ತೆಗಿಬೋದು ನಾವು ಕೆನೆ ಎತ್ತಿಟ್ಟು. ನೀವು ಏನಾದರೂ ಆರೆಂಜ್ ಕಲರ್ ಪ್ಯಾಕೆಟ್ ಯೂಸ್ ಮಾಡ್ತಿದ್ರೆ ವೇಸ್ಟ್ ಮಾಡ್ದಿರ ತುಪ್ಪ ಮಾಡ್ಕೊಳ್ಳಿ ಗೈಸ್. ಕಾಯಿಸಿದ್ದೀನಿ ತುಪ್ಪನ. ಈಗ ಇದಕ್ಕೆ ಹಾಕೋಣ. ಇದು 1 ಲೀಟ್ರು, 1 ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ ಹಿಡಿಬೋದೇನೋ ಗೊತ್ತಿಲ್ಲ. ಇದು 1 ಲೀಟ್ರು. ನಾನು 1000 ml ಇದರಲ್ಲಿ ಇದ್ದಿದ್ದು, ಆನ್ಲೈನಲ್ಲಿ ತರಿಸಿದ್ದು ಬಾಟ್ಲುಗಳು. ನಾನು ಇದರಲ್ಲೇ ಬೇಳೆ ಎಲ್ಲ ಯೂಸ್ ಮಾಡೋದು. ಸೊ ಹಂಗಾಗಿ ಈಗ ಇದಕ್ಕೆ ಫಿಲ್ಟ್ರ್ ಮಾಡ್ತೀನಿ ಗೈಸ್. ಫಿಲ್ಟ್ರ್ ಮಾಡಿ ಸೊ 1000 ml ಇದು ತರಿಸಿದ್ದೆ ಆನ್ಲೈನಲ್ಲಿ. ಈಗ ಕಾಯಿಸಿದ್ದೀನಿ, ತುಪ್ಪ ಆಗಿದೆ, ಆರಿದೆ ಕೂಡ. ಬಿಸಿ ಇತ್ತು, ಹಾಗಾಗಿ ಆರಲಿ ಅಂತ ಇಟ್ಟಿದ್ದೆ. ಸೊ ಆರಿದೆ. ಈಗ ಇದಕ್ಕೆ ಫಿಲ್ಟ್ರ್ ಮಾಡ್ತೀನಿ, ನೋಡೋಣ ಎಷ್ಟು ಬರುತ್ತೆ. ಇದು 1000 ml ಅಂದರೆ 1 ಲೀಟ್ರದ್ದು. ಇದು ನೋಡೋಣ ಎಷ್ಟು ಬರುತ್ತೆ ಗೈಸ್. ನೋಡಿ ಫಿಲ್ಟ್ರ್ ಮಾಡಿದ್ದೀನಿ. ಈಗ ಅದು 1000 ml 750 ಅಷ್ಟು ಬಂದಿದೆ. ಸ್ವಲ್ಪ 750ಗಿಂತ ಸ್ವಲ್ಪ ಕಡಿಮೆನೇ ಬಂದಿದೆ. ಅಲ್ಲಿಗೆ 1 kgಗಿಂತ ಸ್ವಲ್ಪ ಕಮ್ಮಿ ಬೆಣ್ಣೆ ಇತ್ತು ಅನಿಸುತ್ತೆ, ಅದಕ್ಕೆ ಎಷ್ಟು ಬಂದಿದೆ. ಸೊ ಇದನ್ನು ನಾವು ಆಚೆಗಡೆ ತೊಗೋಬೇಕು ಅಂದ್ರೂ ಒಂದು 800 ರೂಪೀಸ್ ಆಗುತ್ತೆ. ½ kg ತುಪ್ಪಗೆ ನಿಮಗೆ ಏನಿಲ್ಲ 500 ಆದರೂ ಬೇಕು. ಸೊ ನೋಡಿ ದೀಪಕ್ಕೆ ಆಯಿತು ಎಣ್ಣೆ. ಈಗ ಅದು ಫಿಲ್ಟ್ರೆಲ್ಲ ಆದಮೇಲೆ ತೆಗೆದು ಎತ್ತಿಟ್ಕೋಬೇಕು. ಆಗಲಿ ಹಂಗೆ ಪಾತ್ರೆಯಲ್ಲಿ ಹಂಗೆ ಇರುತ್ತೆ. ಹಂಗೆ ಇಟ್ಟಾಗ ಹಿಂಗೆ ಒಂದು ಸ್ವಲ್ಪ ನಾವು ಕ್ರಾಸ್ ಮಾಡಿ ಸ್ವಲ್ಪ ಹಿಂಗೆ ಇಟ್ಟಾಗ ಅದರಲ್ಲಿ ಇರೋದೆಲ್ಲನೂ ಸ್ವಲ್ಪ ಒಂದೊಂದೇ ಹನಿ ಎಲ್ಲ ಬಂದು ಖಾಲಿ ಆಗುತ್ತೆ, ಫುಲ್ ಡ್ರೈ ಆಗುತ್ತೆ. ಸೊ ಹಂಗಾಗಿ ಹಂಗೆ ಇಟ್ಟಿದ್ದೀನಿ. ಸ್ವಲ್ಪ ಇನ್ನೂ ಉಗುರು ಬೆಚ್ಚಗಿತ್ತು, ಹಂಗಾಗಿ ನಾನು ಸೋಸಿದ್ನಲ್ಲ, ಸ್ವಲ್ಪ ಹಿಂಗೆ ಎತ್ತಿ ಒಯ್ದಂಗೆ ಆಗುತ್ತಲ್ಲ, ಅದಕ್ಕೆ ಸ್ವಲ್ಪ ನೊರೆ ಬಂದಂಗೆ ಆಗಿದೆ ಅಷ್ಟೇ. ಅದು ಬಿಟ್ಟರೆ ನೀಟಾಗಿ ಕಾದಿದೆ ಗೈಸ್. ನೋಡಿ ತುಪ್ಪ ಕಾಯಿಸಿದ ಪಾತ್ರೆ ಎಷ್ಟು ಕರೆಗಟ್ಟಿದೆ ಅಲ್ವಾ. ಇದನ್ನು ನೀವು ಹಂಗೆ ವಾಶ್ ಮಾಡೋಕ್ಕೆ ಹೋದರೆ ತುಂಬ ಕೈ ನೋವು ಬರುತ್ತೆ. ಯಾಕಂದರೆ ಇದನ್ನು ತೆಗಿಯೋದಷ್ಟು ಸುಲಭ ಅಲ್ಲ, ತುಂಬ ಒತ್ತಿರುತ್ತಲ್ವ ಕೆಳಗಡೆ. ಸೊ ಹಂಗಾಗಿ ನಾನು ಇದನ್ನು ಹೇಗೆ ಕ್ಲೀನ್ ಮಾಡ್ತೀನಿ ಗೊತ್ತಾ, ಇದ್ರ ತುಂಬ ನೀರು ಹಿಡಿದ್ಬಿಟ್ಟು ಚೆನ್ನಾಗಿ ಕುದಿಸ್ತೀನಿ. ಕುದ್ಮೇಲೆ ಅದಕ್ಕೆ ಸ್ವಲ್ಪ ಸೋಡಾ ಉಪ್ಪು ಹಾಕಿ ಹಂಗೆ ಆರೋವರೆಗೂ ಬಿಡ್ತೀನಿ ನೀರನ್ನ. ಆಮೇಲೆ ನೀವು ಹಂಗೆ ಬ್ರಷಲ್ಲಿ ತೊಳೆದ್ರೆ ನೀಟಾಗಿ ಹೋಗುತ್ತೆ. ತೋರಿಸ್ತೀನಿ ನಿಮಗೆ. ಈಗ ನೀರು ಇಟ್ಕೊತೀನಿ. ಸೊ ನೋಡಿ ಗೈಸ್, ಈಗ ಸ್ಟವ್ ಹಚ್ಚಿಟ್ಟಿದ್ದೀನಿ. ಈ ನೀರು ಚೆನ್ನಾಗಿ ಕುದಿಯೋವರೆಗೂ ಬಿಟ್ಬಿಟ್ಟು ಆಮೇಲೆ 1 ಸ್ಪೂನು ಸೋಡಾ, 1 ಸ್ಪೂನು ಕಲ್ಲುಪ್ಪಿದ್ರೆ ಕಲ್ಲುಪ್ಪು, ಇಲ್ಲ ಪುಡಿ ಉಪ್ಪಿದ್ರೆ ಪುಡಿ ಉಪ್ಪು ಹಾಕ್ಬಿಟ್ಟು ಆ ನೀರು ಫುಲ್ ತಣ್ಣಗಾಗೋವರೆಗೂ ಬಿಟ್ಟು ಆಮೇಲೆ ವಾಶ್ ಮಾಡಬೇಕು. ತೋರಿಸ್ತೀನಿ ಗೈಸ್. ಈಗ ಕುದೀತಾ ಇದೆ, ಸ್ಟವ್ ಆಫ್ ಮಾಡಿಬಿಡ್ತೀನಿ. ಸೊ ಇದಕ್ಕೆ ಉಪ್ಪು ಮತ್ತು ಸೋಡಾ ಹಾಕೋಣ. 1 ಸ್ಪೂನ್ ಉಪ್ಪು ಹಾಕಿದ್ದೀನಿ, 1 ಸ್ಪೂನ್ ಸೋಡಾ ಹಾಕ್ತಾಯಿದ್ದೀನಿ ಗೈಸ್. ಹಾಕಿದ ತಕ್ಷಣ ಅದು ನೊರೆ ಬಂದು ಒಂದೊಂದು ಸಲ ಉಪ್ಪಿಡುತ್ತೆ, ಆಚೆಗೆ ನೋಡ್ಕೊಂಡು ಹಾಕಿ. ಈಗ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಫುಲ್ ತಣ್ಣಗಾಗೋವರೆಗೂ ಬಿಟ್ಬಿಟ್ಟು ಆಮೇಲೆ ವಾಶ್ ಮಾಡಿದ್ರೆ ನೀಟಾಗೆಲ್ಲ ಕ್ಲೀನ್ ಆಗುತ್ತೆ. ಆಮೇಲೆ ತೋರಿಸ್ತೀನಿ ಗೈಸ್. ನೀವು ನೋಡ್ಬೋದು, ನೋಡಿ ಇದು ತುಪ್ಪ ಮೇಲ್ಗಡೆ ಜಿಡ್ಡು ಎಷ್ಟಿದೆ ಮೇಲ್ ಬಂದಿರೋದು ಕಾಯಿಸಿರೋದಕ್ಕೆ. ಕುದಿಸ್ಬಿಟ್ಟು ನೀರನ್ನ ಉಪ್ಪು ಸೋಡಾ ಹಾಕಿದ್ದೆ ಅಲ್ವಾ. ಈಗ ಇದನ್ನು ನೀರೆಲ್ಲ ಚೆಲ್ಬಿಟ್ಟು ನೀಟಾಗಿ ತೊಳಿಬೇಕು.
ನಾನು ಹಾಕ್ದಾಗ ಹೆಂಗಿತ್ತು ತಳ, ಈಗ ನೋಡಿ ಹಿಂಗಿದ್ದಿದೆ, ಕಾಣಿಸ್ತಿದೆಯಾ ನಿಮಗೆ ಉಬ್ಬಿರೋದು. ಸೊ ಈಗ ಸುಮ್ಮನೆ ಹಿಂಗಂದರೆ ಎಲ್ಲ ಬಿದ್ದೋಗುತ್ತೆ ಗೈಸ್. ಹಿಂಗಂದ್ರೇ ಬಂದ್ಬಿಡುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ. ಆರಾಮಾಗಿ ನೀವು ಈಗ ಬ್ರಷಲ್ಲಿ ನೀಟಾಗಿ ಉಜ್ಜಿದ್ರೆ ಎಲ್ಲ ಹೋಗ್ಬಿಡುತ್ತೆ. ಹಿಂಗಂದ್ರೇ ಬಂದ್ಬಿಡುತ್ತೆ ಕೈಗೆ. ನೋಡಿ ಈ ಥರ ಇದ್ದಿದ್ದು ಎಷ್ಟು ಅಂಟ್ಕೊಂಡಿದ್ದು ಪಾತ್ರೆಗೆ ಎಷ್ಟು ನೀಟಾಗಿ ಬಂದಿದೆ ನೋಡಿ. ಇದೆಲ್ಲ ಅಷ್ಟೇ, ಹಿಂಗಂದರೆ ಬಂದ್ಬಿಡುತ್ತೆ ನೋಡಿ. ತುಂಬ ಚೆನ್ನಾಗಿದೆ ಟಿಪ್ಸ್ ಇದು, ನೀವು ಯೂಸ್ ಮಾಡ್ಕೊಳ್ಳಿ. ಸೊ ಬನ್ನಿ ತೊಳೆದ್ಬಿಟ್ಟು ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ಗೈಸ್. ನೋಡಿ ತೊಳೆದೆ ಎಷ್ಟು ನೀಟಾಗಿ ಹೋಗಿದೆ. ಸೊ ಈ ಕರೆ ಬಂದು ಮೊಳಕೆ ಕಾಳನ್ನ ನೆನಾಕ್ಬಿಟ್ಟು ಒಂದು 2 ಡೇಸ್ ಬಿಟ್ಬಿಟ್ಟಿದೆ. ಅದು ಎಷ್ಟು ಉಜ್ಜಿದ್ರೂ ಈ ಕರೆ ಹೋಗಲ್ಲ ಗೈಸ್, ಅದು ಹಂಗೆ ಇದೆ. ಇನ್ನು ನಾನು ಜೋರಾಗಿ ಪ್ರೆಸ್ ಮಾಡೆಲ್ಲ ಉಜ್ಜಕ್ಕೆ ಹೋಗಲ್ಲ, ಯಾಕಂದರೆ ನನಗೆ ಟೆನ್ನಿಸ್ ಎಲ್ಬೋ ಆಗಿತ್ತಲ್ಲ ಇಲ್ಲಿ. ಸೊ ಜಾಸ್ತಿ ಏನಾದರೂ ಪ್ರೆಷರ್ ಹಾಕಿ ಕೈಯಲ್ಲಿ ವಾಶ್ ಮಾಡಿದ್ರೆ ನನಗೆ ತುಂಬ ಪೇಯ್ನ್ ಆಗುತ್ತೆ, ಕೈ ಪೇಯ್ನ್ ಜಾಸ್ತಿ ಬರುತ್ತೆ. ಸೊ ಹಂಗಾಗಿ ನಾನು ಉಜ್ಜಕ್ಕೆ ಹೋಗಲ್ಲ ಜಾಸ್ತಿ. ಹಂಗಾಗಿ ನಾನು ಜಾಸ್ತಿ ಕೈಗೆ ಒತ್ತಡ ಕೊಟ್ಟು ನಾನು ಪಾತ್ರೆ ಬೆಳಗ್ತಾ ಇಲ್ಲ ಈಗ. ಯಾಕಂದರೆ ನನಗೆ ಅದು ಮಾಡೋದು ಒಂದು ದಿನ ಒಂದು 10 ನಿಮಿಷದ ಕೆಲಸ ಮಾಡಿಬಿಡ್ತೀವಿ, ಅದು ನೋವು ನಂಗೆ 2 ಡೇಸ್ 3 ಡೇಸ್ ಆದರೂ ಹೋಗಿರಲ್ಲ. ಸೊ ಹಂಗಾಗಿ ಅಷ್ಟು ಪ್ರೆಷರ್ ಕೊಡಲ್ಲ ಕೈಗೆ. ಸೊ ನೋಡಿದ್ರಲ್ಲ ಗೈಸ್ ಹೇಗಿತ್ತು ಇವತ್ತಿನ ದಿನ ಅಂಥೇಳಿ. ಕಿಚನ್ನಲ್ಲೇ ಕಳೆದ್ಬಿಟ್ಟಿದ್ದೀನಿ ಇವತ್ತಿನ ದಿನನ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಏನು ಮಾಡಬೇಕು ಹೇಳಿ, ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಬೇಕು ಮರೀದಿರ. ಸೊ